ಎಲ್ರಿಗೂ ನಮಸ್ಕಾರ. ಬೆಂಗಳೂರಿಂದ ಮಹಾಲಕ್ಷ್ಮಿ ಲೇಔಟ್ಗೆ ಒಳ್ಳೆ ದೇವಸ್ಥಾನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಪಿರ್ಸನ್ನ ವೀರ ಆಂಜನೇಯ ದೇವಸ್ಥಾನಕ್ಕೆ ಬನ್ನಿ ಹೋಗೋಣ. ನಮಸ್ಕಾರ ಮಾಡ್ಕೊಬರೋಣ. ನಾವೆಲ್ಲ ಹೋಗಿ ಹರಿಯ ಸ್ವಾಮಿ ಸೋಲ ಮಾತಾಡೋದು ಬೆಂಗಳೂರಿಂದ. ಎಲ್ಲ ಮೆಟ್ಲ ಮೇಲೆ ಬರ್ತಿದೆ ನೋಡಿ ಸರ್. ಎಲ್ಲ ಥರ ಆಂಜನೇಯ ಸ್ಟಿಕ್ಕರ್ಗಳು ಸಿಗ್ತಾಯಿದೆ. ದಾರ ಮತ್ತು ಸ್ಟಿಕ್ಕರ್ಸು, ಬಳೆಯ ಬುಕ್ಸು ಎಲ್ಲ ಸಿಗ್ತಾಯಿದೆ ಅಲ್ಲಿ. ಇಲ್ಲಿ ಬಂದರೆ ಕಮ್ಮಿ ರೇಟಿಗೆ ಆಂಜನೇಯನ ಬಗ್ಗೆ ನಾವು ತಿಳ್ಕೊಬೋದು. ಶ್ರೀಕೃಷ್ಣ, ಆಂಜನೇಯ ಎಲ್ಲ ಬುಕ್ ಇಟ್ಟಿದ್ದಾರೆ ಇಲ್ಲಿ, ಒಟ್ಟು ತೊಗೋಬೋದು. ಇಲ್ಲಿ ದೊಡ್ಡ ಹಾಲ್ ಇದೆ, ಒಂದು ಏನೋ ಫಂಕ್ಷನ್ ಮಾಡೋಕ್ಕೆ ಇರ್ಬೋದು ಅನಿಸುತ್ತೆ, ನನಗೆ ಗೊತ್ತಿಲ್ಲ ಅದ್ರ ಮಾಹಿತಿ ಏನಂತ. ಇಲ್ಲಿ ಎಲ್ಲ ಥರ ಬುಕ್ಕು ಸಿಗ್ತವೆ, ದೇವ್ರ ಬುಕ್ಗಳು ಎಲ್ಲ ದೇವ್ರಿಗೂ ಸಿಗ್ತವೆ. ಇಲ್ಲಿ ಅರ್ಚನೆ ಸೀಟ್ ಸಿಗ್ತದೆ. ಇಲ್ಲಿ ಅರ್ಚನೆ ಸೀಟ್ ಕೌಂಟ್ರ್ ಇಲ್ಲಿ. ಗುರುಗಳೇ, ಸ್ವಲ್ಪ ಇದ್ರ ಬಗ್ಗೆ ಮಾಹಿತಿ ಹೇಳಿ ಸರ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಅಸಾಧ್ಯ ಸಾಧಕ ಸ್ವಾಮಿ ರಾಮದೂತ ಕೃಪಾಸಿಂಧು ಮತ್ಕಾರ್ಯಂ ಸಾಧಿಸಿದೆ. ನಮಸ್ಕಾರ. ವಿಶೇಷವಾಗಿ ಪ್ರಸನ್ನ ವೀರಾಮ ಸ್ವಾಮಿ 1923ರಲ್ಲಿ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥ ದೇವಸ್ಥಾನ. ಇದು ಸ್ವಯಂಭೂ, ಇದು ಕ್ಷೇತ್ರದ ಸ್ವಯಂಭೂ. ಇದು ಬೇರೆ ರೀತಿ ದೇವಸ್ಥಾನದ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥದ್ದು, ಸ್ವಯಂಭೂ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥದ್ದು, ಅಪಾರವಾದ ಶಕ್ತಿ ಇರ್ತಕ್ಕಂಥದ್ದು. ಇಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಒಡೆ ಸೇವೆ. ಪ್ರತಿದಿನ ಏಕಾದಶಿ ಬಿಟ್ಟು ಶನಿವಾರ ಭಾನುವಾರ ಬಿಟ್ಟು ವಿಶೇಷವಾಗಿ ಒಡೆ ಸೇವೆನ ಯಾರು ಒಂದ್ಸರಿ ಏನೋ ಇಷ್ಟಾಗಿರೋ ತೊಂದರೆ ಅಂದ್ಕೊಳ್ತಾರೋ ಅದನ್ನು ವಿಶೇಷವಾಗಿ ಬಂದು ಹಚ್ಕೊಂಡಾಗ ಸೇವೆ ರೂಪದಲ್ಲಿ ಒಡೆ ಸೇವೆ ತಗೊಳ್ತಕ್ಕಂಥದ್ದು. ಮತ್ತು ನಿತ್ಯ ಅಭಿಷೇಕ ಇರುತ್ತೆ. ಮಹಾಭಿಷೇಕ ಭಾನುವಾರ ಸ್ವಯಂ ಅಂದರೆ ಸೇವಾ ಕೊಡ್ತಾ ವಿಶೇಷವಾಗಿ ಬಂದು ಅದು ಅಭಿಷೇಕ ಮಾಡ್ತಕ್ಕಂಥದ್ದು. ವಿಶೇಷವಾಗಿ ಅದು ಎಲ್ಲರಿಗೂ ದೊಡ್ಡ ಆಗ್ತಕ್ಕಂಥದ್ದು. ಅಂದರೆ ತಾವೇ ಬಂದು ತಮ್ಮ ಕೈಯಿಂದ ಅಭಿಷೇಕ ಮಾಡ್ತಕ್ಕಂಥ ವಿಶೇಷವಾದಂಥ ಅನುಗ್ರಹ ಇರ್ತಕ್ಕಂಥದ್ದು. ಹಾಗೆ ಇಲ್ಲಿ ಏನು ಕೇಳಿದ್ರು ಈ ವಿಶೇಷ ನೋಡಿರ್ಬೋದು. ಬಲಗಡೆ ಬೆಟ್ಟ ಎತ್ಕೊಂಡು ಎಡಗಡೆ ತಮ್ಮ ಗದನ ಇರ್ತಕ್ಕಂಥದ್ದು. ಏನೇ ಕೇಳಿದ್ರು ಅದನ್ನು ಕೊಡ್ತಕ್ಕಂಥ ಹೇಳ್ತಕ್ಕಂಥ ಮುಖ್ಯ ಪ್ರಾಣ ಆಗಿರ್ತಕ್ಕಂಥದ್ದು. ಇನ್ನು ಯಾವುದೇ ರೀತಿ ಎಂಥ ಸಂಕಲ್ಪಗಳಿದ್ರೂ ಇಲ್ಲಿ ನೆರವೇರ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ ಈ ಕ್ಷೇತ್ರ ಅಂತ ಹೇಳ್ಬೋದು. ಇದು ಪುರಾತನವಾಗಿರ್ತಕ್ಕಂಥ ಸುಮಾರು 50 ವರ್ಷದ ಇತಿಹಾಸ ಇರ್ತಕ್ಕಂಥ ದೇವಸ್ಥಾನ.
ಕೃಷ್ಣಮೂರ್ತಿಗಳಾಗಿರ್ತಕ್ಕಂಥದ್ದು ದಿನೋಜ್ಜನ ಕ್ಷೇತ್ರ ಇದೆ. ಹಾಗೆ ಇಲ್ಲಿ ವಿಶೇಷವಾಗಿ ವಾರ್ಷಿಕೋತ್ಸವ ಹಾಗೆ ಬೆಣ್ಣೆಲಂಕಾರ ಶ್ರವಣ ಮಾಸದಲ್ಲಿ ವಿಶೇಷವಾಗಿ ಬೆಣ್ಣೆಲಂಕಾರ ಆಗುತ್ತೆ. ಮಾಮೂಲಿ 20 kg ಬೆಣ್ಣೆ ಹೆಚ್ಚು ಕಮ್ಮಿ ಬೆಣ್ಣೆನ ಲೇಪನ ಮಾಡ್ತೀವಿ, ಇದು ವಿಶೇಷ ಅಂತ ಹೇಳ್ತೀವಿ. ಹೀಗೆ ಭಗವಂತನ ವಿಶೇಷವಾಗಿರ್ತಕ್ಕಂಥ ಅಲಂಕಾರ ನಡೆಯುತ್ತೆ. ಈ ನಾನು ಅನುಗ್ರಹ ಇಷ್ಟೊಂದು ಬರಲಿ ಅಂತ ಭಾವಿಸ್ತೀನಿ.